ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಶ್ರೀರಾಮುಲು ಹೊಸ ಪಕ್ಷದ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಬಡವರ, ಶ್ರಮಿಕರ, ರೈತರ ಪಾರ್ಟಿ ಎನ್ನುವ ಹೆಸರಿನಲ್ಲಿ ಹೊಸ ಪಕ್ಷ ಸ್ಥಾಪಿಸ್ತಾ ಇರೋದಾಗಿ ಶ್ರೀರಾಮುಲು ಬೆಂಗಳೂರಿನಲ್ಲಿ ಇಂದು ಹೇಳಿದರು. ನನ್ನೊಂದಿಗೆ 22 ಶಾಸಕರಿದ್ದಾರೆ. ನಾನು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದೇನೆ ಅಂತ ರಾಮುಲು ಹೇಳಿದರು. 22ಕ್ಕೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಬೆಂಬಲಿಸಲ್ಲ ಅಂತ ಹೇಳಿದ ಶ್ರೀರಾಮುಲು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾದರೆ ನಮ್ಮ ಪಕ್ಷ ಬೆಂಬಲ ನೀಡಲಿದೆ ಅಂತ ಹೇಳಿದರು. ಶ್ರೀರಾಮುಲು ಈ ನಡೆ ರಾಜಕೀಯ ವಲಯದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸೋ ಸಾಧ್ಯತೆಗಳಿವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ನ್ಯೂಸ್ ಡೆಸ್ಕಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಒಟ್ಟಿನಲ್ಲಿ ಈ BSR ಪಾರ್ಟಿ, ಬಿ ಶ್ರೀರಾಮುಲು ಅವರ ಹೆಸರು ಕೂಡ ಜೊತೆಗೆ ಬಡವರ, ಶ್ರಮಿಕರ ಮತ್ತು ರೈತರ ಪಾರ್ಟಿ ಅನ್ನೋ ಹೆಸರನ್ನು ಕೂಡ ಇಟ್ಕೊಂಡಿದ್ದಾರೆ. ಭಾಳ ಲಾಜಿಕ್ ಆಗಿದೆ ಅವರ ಹೆಸರು ಕೂಡ ಪಾರ್ಟಿಯದ್ದು. ಅದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ 22ನೇ ತಾರೀಕು ನಡೆಯುವ ವಿಧಾನ ಪರಿಷತ್ ಚುನಾವಣೆ, ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರು ಗೆಲ್ಲೇಬೇಕು, ಅನಿವಾರ್ಯ. ಶ್ರೀರಾಮುಲು ಅವರ ಇವತ್ತು ಹೇಳಿಕೆ ಬಹುಶಃ ರಾಜ್ಯ ರಾಜಕೀಯ ಬದಲಾವಣೆಯ ಆರಂಭದ ಪರ್ವನ ಇದು. ಇನ್ನೊಂದು ಲಾಜಿಕ್ ಇದೆ ಈ ಹೆಸರಲ್ಲಿ ಹಮೀದ್. ಬಹುಶಃ ನಿಮಗೆ ಆ ಲಾಜಿಕ್ ಗೊತ್ತಾದ ತಕ್ಷಣ ನಿಮಗೂ ಗೊತ್ತಾಗ್ಬೋದು ಏನೆಲ್ಲ ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು. ಯಡಿಯೂರಪ್ಪನವರ ಇನಿಷಿಯಲ್ ಕೂಡ ನಿಮ್ಗೆ ಗೊತ್ತಿರ್ಬೋದು, BS ಯಡಿಯೂರಪ್ಪ, BSY. ಸೊ BSR, BS ಶ್ರೀರಾಮುಲು, ಬಡವರ, ಶ್ರಮಿಕರ, ರೈತರ ಪಕ್ಷ. ಸೊ ಒಟ್ಟಾರೆಯಾಗಿ ಅವರು ಇವತ್ತು ಖುದ್ದಾಗಿ ವಿಧಾನಸಭೆ ಅಂಗಳದಲ್ಲಿ ಈ ಮಾತನ್ನು ಹೇಳಿದರು. ಬಡವರ, ಶ್ರಮಿಕರ ಮತ್ತು ರೈತರ ಪಕ್ಷ ಇನ್ನೆರಡು ದಿನಗಳಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಅದರ ನೂತನ ಕಚೇರಿ ಸದಾಶಿವನಗರದಲ್ಲಿ ಸ್ಥಾಪನೆಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ, ಹಾಗೆಯೇ 22ನೇ ತಾರೀಕು ನಡೆಯುವಂಥ ಚುನಾವಣೆ ಇದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವಂಥದ್ದು. ಇಲ್ಲಿ ಶಂಕರಪ್ಪ ಅವರು ರಾಜೀನಾಮೆ ನೀಡಿದರು. ಯಾಕಾಗಿ ಅಂತಂದರೆ ಸದಾನಂದ ಗೌಡರಿಗೆ ಆ ಒಂದು ಸ್ಥಾನವನ್ನು ತೆರವುಗೊಳಿಸೋದಕ್ಕಾಗಿ. ಸದಾನಂದ ಗೌಡರು ಲೋಕಸಭಾ ಸದಸ್ಯರು, ಅವರೀಗ ವಿಧಾನಮಂಡಲದ ಯಾವುದಾದ್ರೂ ಒಂದರ ಸದಸ್ಯರಾಗಬೇಕಾಗತ್ತೆ, ವಿಧಾನ ಪರಿಷತ್ ಸದಸ್ಯರಾಗಬೇಕಾಗತ್ತೆ. ಶಂಕರಪ್ಪ ಅದನ್ನು ತೆರವುಗೊಳಿಸಿದ್ದಾರೆ. ಹಾಗಾಗಿ 22ನೇ ತಾರೀಕಿನಂದು ನಡೆಯುವಂಥ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಶ್ರೀರಾಮುಲು ಹೇಳಿದ್ದಾರೆ. ಅದರ ಜೊತೆಗೇನೆ ಒಂದು ವೇಳೆ ಸದಾನಂದ ಗೌಡರನ್ನು ಸೋಲಿಸಬೇಕು ಅಂತಿದ್ರೆ ಕಾಂಗ್ರೆಸ್ ಹಾಗೂ JDS ಒಂದಾಗಲಿ, ನಾನಿವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ನಡೆಸ್ತೇನೆ, ಪರಮೇಶ್ವರ್ ಅವ್ರ ಜೊತೆ ಮಾತುಕತೆ ನಡೆಸ್ತೇನೆ, ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸ್ತೇನೆ ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬಹುದು, ಕಾಂಗ್ರೆಸ್ಗೆ ವಿಧಾನಸಭೆಯಲ್ಲಿ 71 ಶಾಸಕರ ಬಲವಿದೆ. ಹಾಗೆಯೇ 26 ಶಾಸಕರು JDSನಿಂದ. ನಿನ್ನೆಯಷ್ಟೇ ಸಿದ್ದರಾಮಯ್ಯ ಅವರ ಜೊತೆ ಪಕ್ಷೇತರ ಶಾಸಕರು ಕೂಡ ಮಾತುಕತೆ ನಡೆಸಿದರು. ಇದು ಕೂಡ ಬಹಳ ಗಮನಾರ್ಹ ವಿಷಯ ಹಮೀದ್. ಅದರ ಜೊತೆಗೇನೆ ಈಗಾಗಲೇ ಪಕ್ಷೇತರ ಶಾಸಕರು ಕೂಡ ಹೌಸ್ನಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳೋದಿದ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಹಾಗಾಗಿ 71 ಕಾಂಗ್ರೆಸ್, 26 JDS, 5 ಪಕ್ಷೇತರ ಶಾಸಕರು, ಜೊತೆಗೆ 22 ಬಂದಿಲ್ಲ ಅಂದರೂ ಪರವಾಗಿಲ್ಲ 15 ಶಾಸಕರು. ಹಾಗಿದ್ರೆ 15 ಶಾಸಕರು ರಾಮುಲ್ ಜೊತೆ ಬಂದರೆ, ರಾಮುಲ್ ಅವ್ರಿಗೆ ಈ ಮಾತನ್ನು ಕೇಳಿದ್ವಿ, ಕೆಲವರು ವಾಪಸ್ ಬಿಜೆಪಿಗೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಗ ಶ್ರೀರಾಮುಲು ಅವರು ಹೇಳಿದಂಥ ಒಂದು ವೆರಿ ಕಾನ್ಫಿಡೆನ್ಸ್ ಮಾತು ಏನು ಅಂತಂದರೆ, ಅವರು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಮಾತು. ನಮಗೆ ಚೂರಿ ಹಾಕಿದ್ದಾರೆ, ಖಂಡಿತವಾಗ್ಲೂ ಇವರಿಗೆ ಸಪೋರ್ಟ್ ಮಾಡುವಂಥ ಯಾವುದೇ ಉದ್ದೇಶ ನಮಗಿಲ್ಲ, ಖಂಡಿತವಾಗ್ಲೂ ನಾವು ಬಿಜೆಪಿಯನ್ನು ಎದುರಿಸ್ತೇವೆ, ನಾವು ಹೊಸ ಪಕ್ಷ ಸ್ಥಾಪನೆ ಮಾಡುವಂಥದ್ದು. ಹಾಗಿರುವಾಗ ಖಂಡಿತವಾಗಲೂ ವಿಧಾನ ಪರಿಷತ್ತು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಒಂದಾದರೆ ರಾಮುಲು ಅವರ ಬೆಂಬಲ ಅದಕ್ಕೆ ಸ್ಪಷ್ಟವಾಗಿದೆ. ಹಾಗಾಗಿ ಸದಾನಂದ ಗೌಡರ 6 ತಿಂಗಳ ಮುಖ್ಯಮಂತ್ರಿ, ಈಗಾಗಲೇ ಅವರು 4 ತಿಂಗಳು ಮುಗಿಸಿದ್ದಾರೆ. ಇಲ್ಲಿ ತನಕ ಹೇಳ್ತಾ ಬರ್ತಾ ಇದ್ರು ಯಡಿಯೂರಪ್ಪನವರು 6 ತಿಂಗಳ ನಂತರ ನಾನೇ ಮತ್ತೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ವಿಚಾರ. ಸೊ ಹಾಗಾಗಿ ಸದಾನಂದ ಗೌಡರು ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದೇನೋ, ಆ ಮೂಲಕ ಮತ್ತೊಮ್ಮೆ ಯಡಿಯೂರಪ್ಪನವರು ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಚಾನ್ಸ್ ಇದೆಯೇನೋ. ಬಹುಶಃ ಮೊನ್ನೆ ಕೂಡ ಅವರು ಸದನಕ್ಕೆ ಬಂದಾಗ, ರಾಮುಲು ಸದನಕ್ಕೆ ಬಂದಾಗ ಮೊದಲ ಬಾರಿ ನೇರವಾಗಿ ಹೋಗಿ ಭೇಟಿಯಾಗಿದ್ದು ಯಡಿಯೂರಪ್ಪ ಅವರನ್ನು. ಅದಾದ ನಂತರ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೂಡ ರಾಮುಲು ಮತ್ತೊಮ್ಮೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆ ಒಂದು ಮಾತು ಏನಾಗಿರ್ಬೋದು ಅನ್ನುವಂಥದ್ದು ಹಾಗೂ ಈಗ ಇವರು ತಗೊಳ್ಳುವಂಥ ನಿರ್ಧಾರಗಳು
ಇದೆಲ್ಲವನ್ನು ಗಮನಿಸುವಾಗ ಅಲ್ಲ ಅದ್ರ ಜೊತೆಗೆ ರಾಜಕೀಯದ ಜಯಪ್ರಕಾಶ್ ದಿಕ್ಕನ್ನೇ ಬದಲಿಸಿದೆ ಇನ್ನೊಂದು ಹಮೀದ್. ಪ್ರಮುಖವಾದ ಜಯಪ್ರಕಾಶ್ ಈಗ ಅವ್ರು ಹೇಳಿದ್ದಾರೆ ಪರಮೇಶ್ವರ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರನ್ನೆಲ್ಲ ಭೇಟಿ ಮಾಡ್ತೀನಿ ಅನ್ನೋದು. ಬಹುಶಃ ಇದು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರು 22 ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂದರೆ ಬಹುಶಃ ಸದಾನಂದ ಗೌಡರು ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಅವರ ಕೊಡ್ತಾ ಇರೋ ಅಂಕಿ ಅಂಶಗಳನ್ನು ನೋಡ್ತಾ ಇದ್ದಾರೆ. ಅವ್ರು ಕುಮಾರಸ್ವಾಮಿ, ಪರಮೇಶ್ವರ್ ಅವರನ್ನೆಲ್ಲ ಭೇಟಿಯಾಗಿ ಅವ್ರಿಗೆ ಬೆಂಬಲ ಪಡಿತಾರಾ, ಪಕ್ಷೇತರು ಇವರಿಗೆ ಬೆಂಬಲ ಸೂಚಿಸ್ತಾರಾ? ನಾಡಿದ ಚುನಾವಣೆ ಒಂದು ದೊಡ್ಡ ಗೊಂದಲ ಆಗ್ಬೋದಾ? ನಿಮ್ಗೆ ಏನು ಅನಿಸುತ್ತೆ ಇವತ್ತಿನ ಬೆಳಗ್ಗೆ ನೋಡಿದ್ರೆ ಬಿಜೆಪಿ ಏನು ರಿಯಾಕ್ಟ್ ಮಾಡ್ತಾ ಇದೆ ಇದಕ್ಕೆ? ಖಂಡಿತವಾಗ್ಲೂ ಒಂದು ಗೊಂದಲವಾಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ, ಇದರ ಹಿಂದೆ ಕೂಡ ಯಡಿಯೂರಪ್ಪನವರ ಒಂದು ತಂತ್ರಗಾರಿಕೆ ಅಡಗಿದೆ ಅನ್ನುವಂಥ ಮಾತು. ಮತ್ತೊಂದು ಕಡೆ ಸದಾನಂದ ಗೌಡರ ವಿಚಾರಕ್ಕೆ ಬರೋದಿದ್ರೆ, ಒಂದು ವೇಳೆ ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ಸಿಗದೇ ಇದ್ರೆ ಅವರು ಬಹುಶಃ ಸ್ಪರ್ಧೆನೇ ಮಾಡದೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಹಮೀದ್. ಯಾಕಂದರೆ ಈಗಾಗಲೇ ಸದಾನಂದ ಗೌಡರು ಅದನ್ನು ಒಮ್ಮೆ ಹೇಳಿದ್ರು ಕೂಡ, ಒಂದು ವೇಳೆ ಅಂಥದ್ದಾದರೆ ಮಾತ್ರ ನಡೆಯುವಂಥದ್ದು ಅಂತ. ಒಂದು ವೇಳೆ ಅವರೇ ಮುಂದುವರಿಬೇಕು ಅಂತಂದರೆ ಮತ್ತೆ ಅವರಿಗೆ ಯಡಿಯೂರಪ್ಪನವರ ಆಶೀರ್ವಾದ ಬೇಕಾಗತ್ತೆ. ಈ ರೀತಿ ಆಗದೇ ಇರಬೇಕು ಅಂತಂದರೆ ಶ್ರೀರಾಮುಲು ಅವರನ್ನು ಪಕ್ಷಕ್ಕೆ ಅಂದರೆ ಬಿ ಜೆ ಪಿಗೆ ಕರ್ಕೊಂಬರೋದಲ್ಲ, ಅವರನ್ನು ತಟಸ್ಥವಾಗಿರುವ ಹಾಗೆ ನೋಡ್ಕೋಬೇಕು ಅಂತಂದ್ರೂ ಕೂಡ ಈಗ ಯಡಿಯೂರಪ್ಪನವರೇ ಮನಸ್ಸು ಮಾಡಬೇಕಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಗೊಂದಲದ ಗೂಡು ಯಾಕೆ ಅಂತಂದರೆ, ಕಾಂಗ್ರೆಸ್ ಏನು ಮಾಡುತ್ತೆ, JDS ಜೊತೆ ಹೋಗುತ್ತಾ ಅನ್ನುವಂಥದ್ದು. ಕಾಂಗ್ರೆಸ್ನ ಕೆಲವು ನಾಯಕರ ಜೊತೆ ಕೂಡ ನಾವಿವತ್ತು ಮಾತುಕತೆ ನಡೆಸಿದ್ವಿ. ಅದರಲ್ಲಿ 50-50 ಅಂದರೆ ಕೆಲವರಿಗೆ ಹೇಗಿದೆ ಅಂತಂದರೆ, ಸದಾನಂದ ಗೌಡರು ಹೇಗೂ ಗೆಲ್ತಾರೆ ಅಂತಿದ್ರೆ ಅಭ್ಯರ್ಥಿಗಳನ್ನು ಹಾಕೋದು ಬೇಡ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯನವರಿಗೆ ಅಭ್ಯರ್ಥಿಯನ್ನು ಹಾಕಬೇಕು ಅಂತಿದೆ. ಸೊ ಹಾಗಾಗಿ ಅವರು ಅಭ್ಯರ್ಥಿಯನ್ನು ಹಾಕಿದರೆ JDS ಬೆಂಬಲ ಕೊಡಬೇಕಾಗತ್ತೆ. ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು JDS ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದರೆ ಮಾತ್ರ ಶ್ರೀರಾಮುಲು ಅವರ ವಿಚಾರ ಇಲ್ಲಿ ಪ್ರಸ್ತುತವಾಗುತ್ತೆ. ಒಂದು ವೇಳೆ ಅದು ಏನು ಆಗದಿದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಒಂದಂತೂ ನಿಜ, ಒಂದು ಅಸ್ಥಿರತೆ ಮತ್ತೆ ಕಾಡಲಿಕ್ಕೆ ಶುರುವಾಗಿದೆ. ಸರ್ಕಾರ ಬೀಳುತ್ತೆ ಅಂತಲ್ಲ, ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಸದಾನಂದ ಗೌಡರು ಮುಖ್ಯಮಂತ್ರಿ ಸ್ಥಾನ ತೆರವಾದರೆ ಆ ಸ್ಥಾನಕ್ಕೆ ಮತ್ತೆ ಬರುವವರು ಯಾರು? ಯಡಿಯೂರಪ್ಪನವರೇ ಬರ್ತಾರಾ? ಸೊ ಹಾಗಾಗಿ BSR, ನಾನು ಮೊದಲೇ ಹೇಳಿದೆ, ನೀವೊಂದು ಲಾಜಿಕ್ ವಿಚಾರಗಳನ್ನು ಹೇಳಿದ್ರಿ. ಹಾಗೆಯೇ BS ಯಡಿಯೂರಪ್ಪನವರ ಇನ್ಷಿಯಲ್ ಕೂಡ ಇದೆ, R ರಾಮುಲು ಅವರ ಇನ್ಷಿಯಲ್ ಕೂಡ ಇದೆ. ರೈಟ್ ಶೆಟ್ರೆ, ಅದನ್ನು ಮಾತಾಡ್ತೀನಿ. ಅದ್ರ ಜೊತೆಗೆ ಈಗಾಗಲೇ ಸದಾನಂದ ಗೌಡರ ಸ್ಥಾನಕ್ಕೆ ಕುತ್ತು ಬರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ಆ ರೀತಿ ಆಗುವ ಲಕ್ಷಣಗಳಿದೆಯಾ? ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಇದರ ಫುಲ್ ಇದನ್ನು ನೋಡಿ.